ಎಲ್ರಿಗೂ ನಮಸ್ಕಾರ. ಸಕ್ಸಸ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಎಕ್ಸೆಸ್ ಆ್ಯಪನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಯಾವ ರೀತಿ ಅಕೌಂಟ್ ಬೆಸ್ಟ್ ಆಗಿರುತ್ತೆ ಮತ್ತು ಯಾವ ರೀತಿ ಆ ಅಕೌಂಟನ್ನು ಓಪನ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿ ಎಕ್ಸೆಸ್ ಆ್ಯಪನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಡೀಟೇಲ್ ಆಗಿ ನೋಡೋಣ. ನಮ್ಮ ಸಕ್ಸಸ್ ಮೈಂಡ್ಸೆಟ್ ಚಾನಲ್ನ ಯಾವುದೇ ಒಂದು ವಿಡಿಯೋದ ಮೇಲೆ ಕ್ಲಿಕ್ ಮಾಡಿದ್ರು ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ಈ ರೀತಿ ಲಿಂಕ್ಸ್ ಇದ್ದಾವೆ. ಸೊ ಮೊದಲನೇ ಲಿಂಕ್ ಡೈರೆಕ್ಟಾಗಿ ನಿಮಗೆ ವೆಬ್ಸೈಟ್ ಪೇಜಿಗೆ ಓಪನ್ ಮಾಡುತ್ತೆ. ಕೆಳಗಡೆ ಲಿಂಕಲ್ಲಿ ನಿಮಗೆ ಆ್ಯಪ್ ಡೌನ್ಲೋಡ್ ಇದೆ. ಸೊ ಡೈರೆಕ್ಟಾಗಿ ಆ್ಯಪ್ನ ಡೌನ್ಲೋಡ್ ಮಾಡೋದು. ಅದೇ ರೀತಿ ಮೇಲ್ಗಡೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇರುತ್ತೆ. ಅದರ ಕೆಳಗಡೆ ಕಂಟ್ರಿ ಇದೆ, ಸೆಲೆಕ್ಟ್ ಮಾಡಬೇಕು, ಇಮೇಲ್ ಐ ಡಿ ಹಾಕಬೇಕು ಮತ್ತು ನಿಮ್ಮ ಕೆಳಗಡೆ ಪಾಸ್ವರ್ಡನ್ನು ಹಾಕಬೇಕು. ಸೊ ಪಾಸ್ವರ್ಡ್ ಹಾಕಿ ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕು. ಕಂಟಿನ್ಯೂ ಆದಮೇಲೆ ಅದು ನಿಮ್ಮ ಡಾಕ್ಯುಮೆಂಟ್ಸನ್ನು ಕೇಳುತ್ತೆ. ಸೊ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ KYC ಆದ ನಂತರ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ. ಈಗ ಎಕ್ಸೆಸ್ ಆ್ಯಪ್ಗೆ ಹೋಗೋಣ. ಸೊ ಆ್ಯಪನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ಆ್ಯಪ್ಗೆ ಬಂದ ತಕ್ಷಣ ಇಲ್ಲಿ ಅಕೌಂಟ್ಸ್ ಅಂತ ಇದೆ. ಸೊ ಅಕೌಂಟ್ಸಲ್ಲಿ ರಿಯಲ್ ಮತ್ತು ಡೆಮೋ ಮತ್ತು ಆರ್ಚಿವ್ಡ್ ಅಂತ ಇದೆ. ಓಕೆ, ಟ್ರೇಡ್ ಮಾಡಿ ತೋರಿಸ್ತೀನಿ. ಅದಕ್ಕೋಸ್ಕರ ಇಲ್ಲಿ ನಾನು ನಿಮಗೆ ಡೆಮೋ ಅಕೌಂಟನ್ನು ತಗೊಳ್ತೀನಿ. ಸೊ ಡೆಮೋ ಅಕೌಂಟಲ್ಲಿ ನೋಡಿದ ತಕ್ಷಣ ನೋ ಟ್ರೇಡಿಂಗ್ ಅಕೌಂಟ್ಸ್ ಎಟ್ ಅಂತ ಇದೆ. ನೋ ಡೆಮೋ ಟ್ರೇಡಿಂಗ್ ಅಕೌಂಟ್ಸ್ ಎಟ್ ಅಂತ ಇದೆ. ಸೊ ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೆಮೋ ಅಕೌಂಟ್ ಮತ್ತು ರಿಯಲ್ ಅಕೌಂಟ್ ಅಂತ ಕೇಳ್ತಾ ಇದೆ. ಸೊ ನೀವು ಪೇಪರ್ ಟ್ರೇಡಿಂಗ್ ಮಾಡೋದಾದರೆ ನೀವು ಡೆಮೋ ಅಕೌಂಟ್ ಮೇಲೇ ಕ್ಲಿಕ್ ಮಾಡಬೇಕು. ಸೊ ಡೆಮೋ ಅಕೌಂಟ್ಸ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನ್ಯೂ ಡೆಮೋ MT5 ಅಕೌಂಟ್ ಅಂತ ಬರುತ್ತೆ. ಅಲ್ಲಿ ಸಾಕಷ್ಟು ಅಕೌಂಟ್ಗಳಿದೆ. ಒಂದು ಸ್ಟ್ಯಾಂಡರ್ಡ್ ಇದೆ, ಒಂದು ಪ್ರೋ ಇದೆ, ಮತ್ತು ರಾ ಸ್ಪ್ರೆಡ್ ಅಂತ ಇದೆ, ಝೀರೋ ಇದೆ. ಓಕೆ, ಟೋಟಲ್ ಆಗಿ 4 ಇದಾವೆ. ಸೊ ಇದರಲ್ಲಿ ಸ್ಟ್ಯಾಂಡರ್ಡ್. ಸೊ ನಾನು ಯಾವಾಗಲೂ ಟ್ರೇಡೇ ಮಾಡಿಲ್ಲ. ಸೊ ನಾನು ಟ್ರೇಡಿಂಗಿಗೆ ಬಿಗಿನರ್ ಆಗಿದ್ದೇನೆ. ನನ್ನ ಹತ್ರ ಕ್ಯಾಪಿಟಲ್ ಕೂಡ ಕಡಿಮೆ ಇದೆ. $100 $200 ನಾನು ಟ್ರೇಡಿಂಗನ್ನು ಮಾಡ್ತೇನೆ ಅಂತಂದರೆ ಸೊ ನಿಮಗೆ ಸ್ಟ್ಯಾಂಡರ್ಡ್ ಈಸ್ ಬೆಸ್ಟ್ ಅಂತ ಹೇಳಿ. ಯಾಕಂತಂದರೆ ನಿಮಗೆ ಇಲ್ಲಿ ಕಮಿಷನ್ ಯಾವುದೇ ರೀತಿ ಕಮಿಷನ್ ಇರೋದಿಲ್ಲ. ಅದೇ ರೀತಿ ಸ್ಪ್ರೆಡ್ ನಿಮಗೆ 0.2 ಮಾತ್ರ ಸ್ಪ್ರೆಡ್ ಇರುತ್ತೆ. ಸೊ ಯಾವುದೇ ರೀತಿ ಕಮಿಷನ್ ಇರೋದಿಲ್ಲ. ಹಾಗಾಗಿ ಸ್ಟ್ಯಾಂಡರ್ಡ್ ಈಸ್ ಬೆಸ್ಟ್. ಮತ್ತು ಈ ಸ್ಪ್ರೆಡ್ ಅಂದ್ರೆ ಏನು? ಸೊ ಸ್ಪ್ರೆಡ್ ಅಂದರೆ ಸೊ ನೀವೇನಾದರೂ ಬೈ ಮಾಡಿದರೆ ಅದು ಸ್ವಲ್ಪ ಜಾಸ್ತಿ ಅಮೌಂಟ್ಗೆ ಸಿಗುತ್ತೆ. ಮತ್ತು ಅದೇ ರೀತಿ ನೀವೇನಾದರೂ ಶಾರ್ಟ್ಸ್ ಎಲ್ಲ ಮಾಡಿದರೆ ಅದು ಸ್ವಲ್ಪ ಸಸ್ತಾ ಒಳಗೆ ಸಿಗುತ್ತೆ. ಇದಕ್ಕೆ ಬಿಡ್ ಆ್ಯಂಡ್ ಆಸ್ಕ್ ಪ್ರೈಸ್ ಅಂತ ಕೂಡ ಕರೀತಾರೆ. ಸೊ $500 ಒಳಗಡೆ ಇದ್ದರೆ ಈ ಸ್ಟ್ಯಾಂಡರ್ಡ್ ಅಕೌಂಟ್ ಬೆಸ್ಟ್. ಇನ್ ಕೇಸ್ 500ಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದರೆ ಸೊ ನಾವು ಅಲ್ಲಿ ಪ್ರೋಗೆ ಅಥವಾ ರಾ ಸ್ಪ್ರೆಡ್ ಮತ್ತು ಝೀರೋ ಅಂತ ಇದ್ದಾವೆ. ಸೊ ಈ ಮೂರಲ್ಲಿ ಯಾವುದನ್ನು ಚೂಸ್ ಮಾಡಬೇಕು ಅಂತಂದರೆ ಪ್ರೋ ಮಾಡಬೇಕು. ಸೊ ಇಲ್ಲ ಅಂತಂದರೆ ನಾವು ಹೋಗೋದು ಇದು ಝೀರೋ ಅಕೌಂಟಿಗೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಕಮಿಷನ್ ಕೂಡ ಬರೀ $0.20 ಇದೆ. ಕಮಿಷನ್ ಎಷ್ಟಿದೆ? $0.20 ಇದೆ. ಮತ್ತು ಇಲ್ಲಿ ಯಾವುದೇ ರೀತಿ ಸ್ಪ್ರೆಡ್ ಇರುವುದಿಲ್ಲ. ಸೊ ಸ್ಪ್ರೆಡ್ ಇಲ್ಲ ಅಂತ ಅಂದಾಗ ಸೊ ನೀವು ಯಾವ ಪ್ರೈಸ್ಗೆ ಬೈ ಮಾಡ್ತೀರಾ ಮತ್ತು ಯಾವ ಪ್ರೈಸ್ಗೆ ಶಾರ್ಟ್ಸ್ ಎಲ್ಲ ಮಾಡ್ತೀರಾ, ಸೊ ಅಲ್ಲಿಂದನೇ ನಿಮಗೆ ಪ್ರಾಫಿಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಯಾವುದೇ ಒಂದು ಪ್ರೈಸ್ ಆಕ್ಷನ್ ಆಗಿರ್ಬೋದು, ಮತ್ತೊಂದು ಕ್ಯಾಂಡಲ್ಸ್ ಅನ್ನ ಕಲ್ತಿರ್ತಿರಲ್ಲ, ಅದು ಏನಾಗುತ್ತೆ ಅಂತಂದ್ರೆ ನಿಮ್ಮ ಸ್ಟಾಪ್ ಲಾಸ್ ಮತ್ತು ನಿಮ್ಮ ಟಾರ್ಗೆಟ್ ಸೊ ಇಲ್ಲಿ ವೇರಿಯೇಷನ್ ಆಗೋದಿಲ್ಲ. ಸೊ ಎಕ್ಸಾಕ್ಟ್ ಪಾಯಿಂಟ್ಗೆ ಇಲ್ಲಿ ಆಗುತ್ತೆ. ಸೊ ನಿಮಗೆ ಬೆಟರ್ 500ಕ್ಕಿಂತ ಜಾಸ್ತಿ ಇತ್ತಂದ್ರೆ ನಿಮ್ದು ಕ್ಯಾಪಿಟಲ್, ಸೊ ನೀವು ಝೀರೋ ಅಕೌಂಟಿಗೆ ಬರೋದು ಬೆಟರ್. ಸೊ ಆಸ್ ಅ ಬಿಗಿನರ್ ನೀವು ಸ್ಟ್ಯಾಂಡರ್ಡ್ಗೆ ಬರ್ಬೋದು. ಸೊ ಈಗ ನಾನು ಇಲ್ಲಿ ಸ್ಟ್ಯಾಂಡರ್ಡ್ ಅಕೌಂಟ್ ಅನ್ನು ತಗೊಳ್ತೇನೆ. ಅದ್ರ ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೇನೆ. ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕರೆನ್ಸಿ ಅಂತ ಇದೆ. ಸೊ ಕರೆನ್ಸಿಯಲ್ಲಿ ನೀವು ಏನಾದರೂ ಗೂಗಲ್ ಪೇ ಮತ್ತೆ ಫೋನ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ಮಾಡ್ತಾ ಇದ್ರೆ ನೀವು ಇಲ್ಲಿ INR ಅನ್ನ ಚೂಸ್ ಮಾಡಬಹುದು. ನೀವು ಇಲ್ಲಿ INR ನ ಚೂಸ್ ಮಾಡಬಹುದು. ಓಕೆ, ಇಂಡಿಯನ್ ರೂಪಿ ಅಂತ ಇದೆ, ಅದನ್ನ ಚೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ನೀವು ಕ್ರಿಪ್ಟೋ ಕರೆನ್ಸಿಯಿಂದ ಡೆಪಾಸಿಟ್ ಮಾಡ್ತಾ ಇದ್ದೀರಿ ಅಥವಾ P2P ಬೇರೆ ಒಂದು USDT ಇಂದ ನೀವು ಡೆಪಾಸಿಟ್ ಅನ್ನ ಮಾಡ್ತಾ ಇದ್ದೀರಾ, ಹಾಗಿದ್ಮೇಲೆ ನೀವು ಡೈರೆಕ್ಟ್ ಆಗಿ USD ತಗೊಳ್ಳೋದು ಬೆಟರ್. ಸೊ ಇಲ್ಲಿ ನಾನೇನ್ ಮಾಡ್ತೇನೆ, USD ಅನ್ನ ತಗೊಳ್ತಾ ಇದ್ದೀನಿ, $. ಓಕೆ, ಅದೇ ರೀತಿ ಕೆಳಗಡೆ ಇಲ್ಲಿ ಲೆವರೇಜ್ ಅಂತ ಇದೆ. ಸೊ ಲೆವರೇಜ್ ಇಲ್ಲಿ ನಿಮಗೆ 1:2 ಇಂದ ಹಿಡಿದು 1:500, 1:2000 ಮತ್ತೆ 1:1 ಅನ್ಲಿಮಿಟೆಡ್ ಕೂಡ ಇದೆ. ನೀವು ಎಷ್ಟು ಜಾಸ್ತಿ ಲೆವರೇಜ್ ಅನ್ನ ತಗೋತೀರೋ ಅಷ್ಟು ಜಾಸ್ತಿ ಓವರ್ ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಲೆವರೇಜ್ ಅನ್ನ ಕಡಿಮೆ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾನೇನ್ ಮಾಡ್ತಾ ಇದ್ದೇನೆ ಅಂತಂದ್ರೆ 1:400 ಅನ್ನ ಇಟ್ಕೊಳ್ತಾ ಇದ್ದೇನೆ. ಓಕೆ, ಇನ್ನು ಕೆಳಗಡೆ ಬಂದ್ರೆ ನಿಮಗೆ ಅಕೌಂಟ್ ನಿಕ್ ನೇಮ್ ಅಂತ ಇದೆ. ಸೊ ನಿಕ್ ನೇಮ್ ಏನಾದರೂ ಇಟ್ಕೋಬಹುದು. ನಾನು ಇಲ್ಲಿ SM ಡೆಮೋ ಅಕೌಂಟ್ ಅಂತ ಇಡ್ತಾ ಇದ್ದೀನಿ.
ಎಸ್ ಎಂ ಡೆಮೋ ಅಕೌಂಟ್ ಅಂತ ಇಡ್ತಾ ಇದ್ದೇನೆ. ಸೊ ಎಸ್ ಎಂ ಡೆಮೋ ಅಕೌಂಟ್ ಅಂತ ಇಟ್ಟಿದ್ದೇನೆ. ಸೊ ಕಂಟಿನ್ಯೂ ಅಂತ ಮಾಡ್ತೇನೆ. ಅದಾದ್ಮೇಲೆ ನಿಮಗೆ ಪಾಸ್ವರ್ಡ್ ಅಂತ ಬರುತ್ತೆ. ಸೊ ನೀವು ಏನ್ ಬೇಕಾದ ಪಾಸ್ವರ್ಡ್ ಅನ್ನ ಇಟ್ಕೊಳ್ಬಹುದು, ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಸೆಟ್ ಅನ್ನ ಮಾಡ್ಕೊಳ್ಬಹುದು. ನಾನು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಂಡಿದ್ದೇನೆ, ಓಕೆ ಅಂತ ಕೊಡ್ತಾ ಇದ್ದೇನೆ. ಸೊ ಈಗ ನನ್ನ ಅಕೌಂಟ್ ರೆಡಿ ಆಯಿತು. ಸೊ ಈಗ ಅಕೌಂಟ್ ರೆಡಿ ಆದ ತಕ್ಷಣ ಇಲ್ಲಿ ಡೀಟೇಲ್ಸ್ ಅಂತ ಇದೆ. ಸೊ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೈಟ್ ಸೈಡ್ಗೆ ಸೆಟ್ಟಿಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಟೈಪ್ ಅಂತ ಕೊಡ್ತಾ ಇದೆ, ಡೆಮೋ ಅಂತ ಕೊಡ್ತಾ ಇದೆ, ಮತ್ತೆ ಸ್ಟ್ಯಾಂಡರ್ಡ್ ಅಂತ ಕೊಡ್ತಾ ಇದೆ. ಓಕೆ, ಸೊ ಕೆಳಗಡೆ ಬಂದ್ರೆ ಅದೇ ರೀತಿ ನಿಮ್ಮ ಅಕೌಂಟ್ ನಂಬರ್ ಇದೆ 1 to 4 ಸಮಥಿಂಗ್ ನಿಮ್ದು, ಅದು ಒಂದು ಅಕೌಂಟ್ ನಂಬರ್. ಮತ್ತೆ ಅದ್ರ ಕೆಳಗಡೆ ಬಂದ್ರೆ ನಿಮ್ಗೆ ಡೆಮೋ ಅಕೌಂಟ್ ನೇಮ್ ಇದೆ, ಎಸ್ ಎಂ ಡೆಮೋ ಅಕೌಂಟ್ ಅಂತ ನಾವು ಮಾಡಿದ್ವಿ. ಸೊ ಅದು ಅಲ್ಲಿ ನೇಮ್ ಶೋ ಆಗ್ತಾ ಇದೆ. ಸೊ ಸ್ಟ್ಯಾಂಡರ್ಡ್ ಅಕೌಂಟ್ ಡೀಟೇಲ್ಸ್ ಇದೆ, ನೋ ಕಮಿಷನ್, ಮತ್ತೆ ಮಿನಿಮಮ್ ಸ್ಪ್ರೆಡ್ 0.2, ಮ್ಯಾಕ್ಸಿಮಮ್ ಲೆವರೇಜ್ 1:400 ಅಂತ ಇದೆ. ಮತ್ತೆ ಕೆಳಗಡೆ ಬಂದ್ರೆ ಲಾಗಿನ್ ನಿಮ್ಮ ಐಡಿ ಇದೆ, ಮತ್ತೆ ಸರ್ವರ್ ಇದೆ. ಸೊ ಸರ್ವರ್ ಇದು ನಿಮ್ಮ ರಿಯಲ್ ಅಕೌಂಟ್ ಅಲ್ಲಿ ಮಾಡುವಾಗ ಮೆಟಾಡೇಟಾ ಫೈಲ್ಗೆ ಕನೆಕ್ಟ್ ಮಾಡಿ ಮಾಡಬಹುದು. ಬಟ್ ಬೆಟರ್ ನಾವು ಇಲ್ಲಿ ಈಗ ಎಕ್ಸೆಸ್ ಅಕೌಂಟ್ ಅನ್ನ ಯೂಸ್ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೇವೆ. ಸೊ ಎಕ್ಸೆಸ್ ಅನ್ನ ಕಂಟಿನ್ಯೂ ಮಾಡೋಣ. ಸೊ ಈ ಕಡೆ ಲೆಫ್ಟ್ ಸೈಡ್ ಬಂದ್ರೆ ಫಂಡ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಯಾಲೆನ್ಸ್ 0 ಅಂತ ಇದೆ. ಓಕೆ, ಸೊ ಇಲ್ಲಿ ನಾನು ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಡೆಪಾಸಿಟ್ ಮಾಡಿ ನೀವು ಎಷ್ಟಾದ್ರೂ ಡೆಪಾಸಿಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ $100, $200, $300, $500, ಸೊ $1 million ಕೂಡ ಮಾಡ್ಕೋಬಹುದು. ಆದ್ರೆ ಬೆಟರ್ ಸಜೆಷನ್ ಏನಂತಂದ್ರೆ ನೀವು $100 ಅಥವಾ $200 ನೀವು ರಿಯಲ್ ಅಮೌಂಟ್ ಎಷ್ಟು ಹಾಕಿ ಮಾಡ್ತಾ ಇರ್ತೀರಲ್ಲ ಅಷ್ಟೇ ಇಲ್ಲಿ ಕೂಡ ಹಾಕಿ ಟ್ರೇಡಿಂಗ್ ಅನ್ನ ಮಾಡಿ. ಯಾಕಂತಂದ್ರೆ ನೀವು ಸಿಕ್ಕಾಪಟ್ಟೆ ಮಿಲಿಯನ್ ಗಟ್ಟಲೆ ಡಾಲರ್ನ ಡೆಪಾಸಿಟ್ ಮಾಡಿ ಟ್ರೇಡಿಂಗ್ ಅನ್ನ ಮಾಡೋದಾಗಿರ್ಬೋದು, ಅಥವಾ ರ್ಯಾಂಡಮ್ ಆಗಿ ಎಷ್ಟು ಅಮೌಂಟ್ ಅನ್ನ ಹಾಕಿ ನೀವು ಟ್ರೇಡಿಂಗ್ ಅನ್ನ ಮಾಡಿದ್ರೆ ಇಲ್ಲೇನಾಗುತ್ತೆ, ನಿಮ್ಮ ಸೈಕಾಲಜಿ ಖರಾಬ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮ್ಮ ಸೈಕಾಲಜಿ ಏನಿದೆ ಅದು ಸ್ವಲ್ಪ ಅಗ್ರೆಸಿವ್ ಆಗಿರುವುದಿಲ್ಲ. ಅದಕ್ಕೋಸ್ಕರ ನೀವು ರಿಯಲ್ ಅಕೌಂಟ್ ಅಲ್ಲಿ ಎಷ್ಟು ಮನಿಯನ್ನ ಡೆಪಾಸಿಟ್ ಮಾಡ್ತೀರಾ ಅಷ್ಟೇ ಮನಿಯನ್ನ ಇಲ್ಲಿ ಕೂಡ ಡೆಪಾಸಿಟ್ ಮಾಡಿಕೊಂಡು ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಎಕ್ಸಾಂಪಲ್ ನಾನು ಈಗ ಇಲ್ಲಿ $500 ಅನ್ನ ಹಾಕ್ತಾ ಇದ್ದೇನೆ, ಮತ್ತೆ ಕಂಟಿನ್ಯೂ ಅಂತ ಕೊಡ್ತಾ ಇದ್ದೇನೆ. ಸೊ ಡೆಪಾಸಿಟ್ ಈಸ್ ಇನ್ ಯುವರ್ ಅಕೌಂಟ್ ಆಕ್ಸೆಪ್ಟೆಡ್. ಸೊ ಇಲ್ಲಿ $500 ಬಂದು ಡೆಪಾಸಿಟ್ ಆಯ್ತು. ಸೊ ಇದನ್ನ ಕ್ಲೋಸ್ ಮಾಡ್ತೇನೆ, ಮತ್ತೆ ಹೋಗಿ ನೋಡ್ತೇನೆ, ಇಲ್ಲೇ 0 ಅಂತ ಇತ್ತು, ಅಲ್ಲೇ ಏನಾಗಿದೆ $500 ನಮಗೆ ಡೆಪಾಸಿಟ್ ಆಗಿದೆ. ಈಗ ನಿಮ್ಮ ಅಕೌಂಟ್ ಕಂಪ್ಲೀಟ್ ಆಗಿ ಕ್ರಿಯೇಟ್ ಆಯ್ತು. ಸೊ ಇಲ್ಲಿ ನೋಡೋದಾದ್ರೆ ಅಕೌಂಟ್ ಅಲ್ಲಿ ರಿಯಲ್ ಅಕೌಂಟ್ ಇದಾವೆ, ಡೆಮೋ ಅಕೌಂಟ್ ಇದಾವೆ, ಮತ್ತೆ ಆರ್ಚಿವ್ಡ್ ಅಲ್ಲಿ ಆಲ್ರೆಡಿ ನಂದು ಪರ್ಸನಲ್ ಡೆಪಾಸಿಟೆಡ್ ಅಕೌಂಟ್ ಇದಾವೆ. ಸೊ ಅದನ್ನ ಶೋ ಮಾಡ್ತಾ ಇಲ್ಲ, ಬಟ್ ರಿಯಲ್ ಮತ್ತೆ ಡೆಮೋ. ಸೊ ಡೆಮೋ ಅಂತಲ್ಲಿ ಇಲ್ಲಿ ಎಸ್ ಎಂ ಡೆಮೋ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಕೆಳಗಡೆ ನೋಡೋದಾದ್ರೆ ಇಲ್ಲಿ ಅಕೌಂಟ್ಸ್ ಅಂತ ಇದೆ, ಮತ್ತೆ ಟ್ರೇಡ್ ಅಂತ ಇದೆ, ಮತ್ತೆ ಮಾರ್ಕೆಟ್ಸ್ ಅಂತ ಇದೆ. ಸೊ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಇಲ್ಲಿ ನಿಮ್ಗೆ ಆಲ್ರೆಡಿ ಅವರು ಕೊಡ್ತಾ ಇರ್ತಾರೆ. ಸೊ GBP USD ಅಪ್ಸೈಡ್ ಇದೆ, ಯೂರೋ USD ಅಪ್ಸೈಡ್ ಇದೆ. ಸೊ ಈ ರೀತಿ USD CHF ಡೌನ್ ಸೈಡ್ ಇದೆ. ಸೊ ನೀವು ಅವರು ಈ ತರ ಕೊಡ್ತಾ ಇರ್ತಾರೆ. ಬಟ್ ಬೆಟರ್ ಏನಂತಂದ್ರೆ ನೀವು ಕಲ್ತು ಮಾಡೋದು ಬೆಟರ್. ಸೊ ನೀವು ಕಲೀರಿ, ಮೊದಲು ಟ್ರೇಡಿಂಗ್ ಯಾವ ರೀತಿ ಮಾಡಬೇಕು ಬೇಸಿಕ್ಸ್ ನ ತಿಳ್ಕೊಳ್ಳಿ, ಆಮೇಲೆ ಯಾವ ರೀತಿ ಟ್ರೇಡಿಂಗ್ ಅನ್ನ ಮಾಡಬೇಕು ಅದನ್ನ ಕಲ್ಕೊಂಡು ನೀವು ಟ್ರೇಡಿಂಗ್ ಅನ್ನ ಮಾಡಿ. ಅದೇ ರೀತಿ ಇಲ್ಲಿ ಟ್ರೇಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೇವರೇಟ್ಸ್ ಇದಾವೆ. ನನ್ನ ಫೇವರೇಟ್ಸ್ ಎಲ್ಲ ನಾನು ಇಲ್ಲಿ ಆಡ್ ಮಾಡಿ ಇಟ್ಕೊಂಡಿದ್ದೇನೆ. ಯೂರೋ USD, GBP USD, USD JPY, XUSD, US30 ಅಂತ ಇದೆ. ಸೊ ನೀವು ಎಕ್ಸ್ಟ್ರಾ ಬೇಕಂತಂದ್ರೆ ಇಲ್ಲಿ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ಲಸ್ ಅಂತ ಇದೆ. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬರುತ್ತೆ. ಇಲ್ಲಿ ನಾನು ಜರ್ಮನ್ 30 ಅಂತ ಹಾಕೋತೇನೆ. ಓಕೆ, ಜರ್ಮನ್ 30. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಸೊ ಬ್ಯಾಕ್ ಹೋಗ್ತೇನೆ. ಸೊ ಬ್ಯಾಕ್ ಹೋಗಿ ಕ್ಲೋಸ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದೋದು ಕೂಡುತ್ತೆ. ಅದೇ ರೀತಿ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ, AUD CAD ಅಂತ ಮಾಡ್ತೀನಿ. ಸೊ ಆಸ್ಟ್ರೇಲಿಯನ್ ಡಾಲರ್ ವರ್ಸಸ್ ಕೆನಡಿಯನ್ ಡಾಲರ್, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ರೈಟ್ ಮಾರ್ಕ್ ಬಂತು. ಸೊ ಬ್ಯಾಕ್ ಹೋಗ್ತೇನೆ, ಅಗೇನ್ ಕ್ಲೋಸ್. ಸೊ ಅದು ಕೂಡ ಇಲ್ಲಿ ಕೆಳಗಡೆ ಬಂದು ಕೂಡ್ತು. ಸೊ ಈ ರೀತಿ ನಿಮಗೆ ಯಾವೆಲ್ಲ ಪೇರ್ಸ್ ಮತ್ತೆ ಯಾವೆಲ್ಲ ಕಮೋಡಿಟಿಯಲ್ಲಿ ನೀವು ಟ್ರೇಡಿಂಗ್ ಅನ್ನ ಮಾಡ್ಬೇಕಂತಿದ್ದೀರಾ ಅಲ್ಲಿ ಹೋಗಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಫೇವರೇಟ್ ಲಿಸ್ಟ್ ಅಲ್ಲಿ ಬಂದು ಕೊಡ್ತಾವೆ. ಸೊ ಈಗ ನಾನು ಗೋಲ್ಡ್ ಅನ್ನ ತಗೊಳ್ತೇನೆ. ಸೊ ಈಗ ನಾನು ಗೋಲ್ಡ್ ಅನ್ನ ತಗೊಂಡಿದ್ದೇನೆ. ಗೋಲ್ಡ್ ಅಲ್ಲಿ 1 minute ಟೈಮ್ ಫ್ರೇಮ್ ಇದೆ, ಅದನ್ನ 5 minute ಹಾಕೊಳ್ತೇನೆ. ಅದಾದ್ಮೇಲೆ ಇಲ್ಲಿ ಬೈಯಿಂಗ್ 39% ಇದೆ, ಹಾಗೆ ಸೆಲ್ಲಿಂಗ್ 61% ಇದೆ. ಸೊ ನಾನು ಇಲ್ಲಿ ಶಾರ್ಟ್ ಸೆಲ್ ನ ಮಾಡ್ತೇನೆ. ಸೊ ಶಾರ್ಟ್ ಸೆಲ್, ಸೊ ಇಲ್ಲಿ ನೋಡೋದಾದ್ರೆ ನಮಗೆ ಲಾಟ್ ಇದೆ 0.50, ಅದನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ ಮ್ಯಾನ್ಯುವಲಿ. ಸೊ 0.01 ಅಂತ ಹಾಕ್ತೇನೆ. ಓಕೆ, ಅಥವಾ 0.05 ಅಂತ ಹಾಕೊಳ್ತೇನೆ. ಸೊ ನಿಮ್ಗೆ ಯಾವ ರೀತಿ ಲಾಟ್ ಸೈಜ್ ಬೇಕಲ್ಲ ಆ ರೀತಿ ನೀವು ಲಾಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಅಂತ ಕಾಣ್ತಾ ಇದೆ. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ, ಅದೇ ರೀತಿ ಮೈನಸ್ ಅಂತ ಮಾಡಿದ್ರೆ ಅದು ಕಡಿಮೆ ಆಗುತ್ತಾ ಬರುತ್ತೆ.
ಓಕೆ. ಸೊ ನನಗೆ 0.05 ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ದೆ. ಓಕೆ, ಸೊ ಕನ್ಫರ್ಮ್ ಸೆಲ್ ಅಂತ ಇದೆ. ಸೊ ಕನ್ಫರ್ಮ್ ಸೆಲ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಆರ್ಡರ್ ಓಪನ್, ಸೊ ಆರ್ಡರ್ ಓಪನ್ ಅಂತ ಆಯ್ತು. ಸೊ ಇಲ್ಲಿ ಮೇಲ್ಗಡೆ ಬರ್ತಾ ಇದೆ ಪ್ಲಸ್ ಅಲ್ಲಿ. ಓಕೆ, ಸೊ ಇಲ್ಲಿ ಮೇಲ್ಗಡೆ P&L USD ಅಂತ ಬರ್ತಾ ಇದೆ. ಸೊ ಅಲ್ಲಿ ನಾವು ನೋಡ್ಬೋದು. ಇನ್ನು ಅಗೇನ್ ಬ್ಯಾಕ್ ಅಂತ ಹೋಗಿ ಅಕೌಂಟ್ಸಿಗೆ ಹೋಗ್ತೇವೆ. ಅಕೌಂಟ್ಸಿಗೆ ಹೋಗಿ ಅಲ್ಲಿ ನೋಡಿದ್ರೆ XAUSD ಇದು ನಮ್ದು ಸೆಲ್ 0.05 ಲಾಟ್ ಅಂತ ಇದೆ. ಮತ್ತೆ ಯಾವ ಪ್ರೈಸ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಇಲ್ಲಿ ರನ್ನಿಂಗ್ ಆಗ್ತಾ ಇದೆ. ಸೊ ಅದ್ರ ಮೇಲೆ ಒಂದ್ಸರ್ತಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಟೇಕ್ ಪ್ರಾಫಿಟ್ ಮತ್ತೆ ಸ್ಟಾಪ್ ಲಾಸ್ ಅಂತ ಇದೆ. ಸೊ ನೀವು ಪ್ರಾಫಿಟ್ ಮತ್ತೆ ಲಾಸ್ ಅನ್ನ ಹಾಕೊಳ್ತೀರಾ. ಓಕೆ, ನಾನು ಶಾರ್ಟ್ ಸೆಲ್ ಮಾಡಿರೋದ್ರಿಂದ ಮತ್ತೆ ನನ್ನ ಪ್ರಾಫಿಟ್ ನ ಮತ್ತೆ ಸ್ಟಾಪ್ ಲಾಸ್ ನ ಕರೆಕ್ಟ್ ಆಗಿ ಇಡ್ತೇನೆ. ಓಕೆ, 34 ಇದೆ, 30.500 ಅಂತ ಇಡ್ತೇನೆ. ಅದೇ ರೀತಿ ಪ್ರಾಫಿಟ್ 33 ಇಡ್ತಾ ಇದೆ. ಸೊ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತೇನೆ. ಸೊ ಆಯ್ತು, ಜಸ್ಟ್ ಓಕೆ. ಸೊ ಈ ರೀತಿ ನಮ್ಮ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ನ ಸೆಟ್ ಮಾಡ್ತೇವೆ. ಅದಾದ್ಮೇಲೆ ಯಾವಾಗ ನಮಗೆ ಪ್ರಾಫಿಟ್ ಬರಕ್ ಸ್ಟಾರ್ಟ್ ಆಗುತ್ತೋ ಅಥವಾ ಯಾವಾಗ ನಮ್ಗೆ ಇಷ್ಟೇ ಲಾಸ್ ಸಾಕು, ನಾವು ಇಲ್ಲಿಂದ ಎಕ್ಸಿಟ್ ಆಗ್ಬೇಕು ಅಂತೀವೋ, ಅವಾಗ ನೀವೇನ್ ಮಾಡ್ಬೇಕು, ಇದ್ರ ಮೇಲ್ಗಡೆ ಮತ್ತೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಲೋಸ್ ಆರ್ಡರ್ ಅಂತ ಇದೆ. ಓಕೆ, ಇಲ್ಲಿ ಕ್ಲೋಸ್ ಆರ್ಡರ್ ಅಂತ ಇದೆ ಕೆಳಗಡೆ ರೈಟ್ ಸೈಡ್ ಅಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ಫರ್ಮ್ ಅಂತ ಕೇಳುತ್ತೆ. ಸೊ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇನಾಗುತ್ತೆ, ಆರ್ಡರ್ ಕ್ಲೋಸ್ ಆಗ್ಬಿಡುತ್ತೆ. ಆರ್ಡರ್ ಕ್ಲೋಸ್ಡ್ ಅಂತ ಬಂತು. ಸೊ ಈಗ ಇಲ್ಲಿ ಓಪನ್ ಪೆಂಡಿಂಗ್ ಕ್ಲೋಸ್ ಅಂತ ಇದೆ. ಓಕೆ, ಸೊ ಕ್ಲೋಸ್ ಮೇಲೆ ಹೋದ್ರೆ ಸೊ ನೀವು ತಗೊಂಡಿರತಕ್ಕಂಥ ಆರ್ಡರ್ ಏನಿತ್ತು ಅದು ಕ್ಲೋಸ್ ಆಗಿ ಇಲ್ಲಿ ಬಂದು ನಿಮ್ಗೆ ಶೋ ಆಗುತ್ತೆ. ಸೊ ಅದನ್ನ ನೀವು ನೋಡ್ಕೊಳ್ಬಹುದು. ಸೊ ಇದಾಗಿತ್ತು ಇವತ್ತಿನ ಎಕ್ಸ್ನೆಸ್ಟ್ ಆಪ್ ಬಗ್ಗೆ ವಿಡಿಯೋ. ಸೊ ನೀವು ಕೂಡ ಫಾರೆಕ್ಸ್ ಟ್ರೇಡಿಂಗ್ ಮಾಡಬೇಕಾಗಿ ಹಾಗೂ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿಲ್ಲ ಅಂತಂದ್ರೆ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ನ ಓಪನ್ ಮಾಡಿಕೊಂಡು ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಿ.